ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಕರ್ನಾಟಕ ಮೂಲದ ವಿದ್ಯಾರ್ಥಿ ನಾಪತ್ತೆಯಾಗಿರುವಂತ ಘಟನೆಯಾಗಿದೆ. ಕರ್ನಾಟಕದ 24 ವರ್ಷದ ಸಾಕೇತ್ ಶ್ರೀನಿವಾಸಯ್ಯ ನಾಪತ್ತೆಯಾಗಿರುವಂತ ವಿದ್ಯಾರ್ಥಿ. ಯುಸಿ ಬರ್ಕ್ಲಿ ಯೂನಿವರ್ಸಿಟಿಯಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡ್ತಾ ಇದ್ದಂತಹ ಸಾಕೇತ್ ಕಳೆದ 2 ದಿನಗಳಿಂದ ವಿದ್ಯಾರ್ಥಿ ನಾಪತ್ತೆಯಾಗಿದೆ. ಫೆಬ್ರವರಿ 12ನೇ ತಾರೀಕು ಕೊನೆಯ ಬಾರಿ ಪಾರ್ಕ್ ಬಳಿ ಕಾಣಿಸಿಕೊಂಡಿದ್ದಾನೆ. ಸಾಕೇತ್ ಶ್ರೀನಿವಾಸಯ್ಯ ತಾಯಿ ಚಿಕ್ಕಮಗಳೂರಿನವರು, ತಂದೆ ತುಮಕೂರಿನವರು. ಈಗ ಆತನಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಹುಡುಕಾಟವನ್ನ ನಡೆಸ್ತಾ ಇರೋ ಬಗ್ಗೆ ಭಾರತೀಯ ರಾಯಭಾರ ಕಚೇರಿ ಟ್ವೀಟ್ ಮಾಡಿದೆ. ಕಳೆದ 2 ದಿನಗಳಿಂದ ಯಾರ ಸಂಪರ್ಕ ಕೂಡ ಆತ ಸಿಕ್ಕಿಲ್ಲ. ಹೀಗಾಗಿ ಕರ್ನಾಟಕದಲ್ಲಿರುವಂತಹ ಆತನ ಹೆತ್ತವರು ಕೂಡ ಈಗ ಸಾಕಷ್ಟು ಆತಂಕದಲ್ಲಿದ್ದಾರೆ. ಆತನ ಪತ್ತೆಗೆ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ, ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ಹೇಳಿ ಈಗ ರಾಯಭಾರ ಕಚೇರಿ ಕೂಡ ಟ್ವೀಟ್ ಅನ್ನು ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದೆ. ಯುಸಿ ಬರ್ಕ್ಲಿ ವಿಶ್ವವಿದ್ಯಾಲಯದಲ್ಲಿ ಉನ್ನತ ವ್ಯಾಸಂಗಕ್ಕೆ ಅಂತ ಹೋಗಿದ್ದಂಥ ವಿದ್ಯಾರ್ಥಿ ಈತ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಅಮೆರಿಕಾದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳು ಭಾರತೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಆತಂಕವನ್ನು ಮೂಡಿಸುವಂತಹ ಸಂದರ್ಭದಲ್ಲೇ ಈ ರೀತಿಯಾಗಿರುವಂತಹ ಘಟನೆಯಾಗಿರೋದು. ವಿದ್ಯಾರ್ಥಿ ಕುರಿತಾಗಿ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಮಧುಕರ್, ಏನು 2 ದಿನಗಳ ಹಿಂದೆಯಿಂದ ಈ ನಾಪತ್ತೆಯಾಗಿರುವಂತಹ ಸಾಕೇತ್ ಶ್ರೀನಿವಾಸಯ್ಯ ಅವರನ್ನ ಪತ್ತೆ ಹಚ್ಚುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಅಮೆರಿಕಾದಲ್ಲಿ ಏನು ಒಂದು ಉನ್ನತ ವ್ಯಾಸಂಗ ಮಾಡ್ತಿದ್ದಂತಹ ಸಾಕೇತ್ ಶ್ರೀನಿವಾಸ ಅವರು ಕಳೆದ 2 ದಿನಗಳಿಂದ ನಾಪತ್ತೆ ಆಗಿದ್ದಾರೆ. ಇವರನ್ನ ಹುಡುಕಾಡುವಂತಹ ಕೆಲಸವನ್ನ ಸ್ಯಾನ್ ಫ್ರಾನ್ಸಿಸ್ಕೋ ಪೊಲೀಸರು ಸೇರಿದಂತೆ ಭಾರತೀಯ ರಾಯಭಾರಿಯ ಕಚೇರಿ ಅಧಿಕಾರಿಗಳು ಕೂಡ ನಿರಂತರವಾಗಿ ಪ್ರಯತ್ನ ಕೂಡ ಪಡ್ತಿರುವಂತದ್ದು. ಸದ್ಯಕ್ಕೆ ಈತ ಕರ್ನಾಟಕ ಮೂಲದವರು ಅಂತ ಕೂಡ ಈಗ ಮಾಹಿತಿ ಸಿಕ್ಕಿದೆ. ಅವರ ಕುಟುಂಬಸ್ಥರ ಜೊತೆಗೂ ಕೂಡ ಭಾರತೀಯ ರಾಯಭಾರಿ ಕಚೇರಿನೂ ಕೂಡ ಸಂಪರ್ಕದಲ್ಲಿದೆ. ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ಮಾಹಿತಿ ಕೊಡುವಂತಹ ಕೆಲಸ ಕೂಡ ಮಾಡಿರುವಂತದ್ದು. ಕ್ಯಾಲಿಫೋರ್ನಿಯಾದಲ್ಲಿ ಇರುವಂತಹ ಒಂದು ಟಿಲ್ಜೆನ್ ರೀಜನಲ್ ಪಾರ್ಕ್ ನಲ್ಲಿರುವಂತಹ ಒಂದು ಲೇಕ್ ಅಂಜಾ ಅನ್ನೋ ಒಂದು ಏರಿಯಾದಲ್ಲಿ ಈತ ಕೊನೆಯದಾಗಿ ಕಾಣಿಸ್ಕೊಳ್ತಾರೆ. ಆ ಕೆರೆಯ ಪಕ್ಕದಲ್ಲೇ ಈತನ ಒಂದು ಬಟ್ಟೆಗಳು ಕೂಡ ಇರುವಂತ ಕೂಡ ಗೊತ್ತಾಗಿರುವಂತದ್ದು. ಹೀಗಾಗಿ ಈತ ಕೆರೆಗೆಯಲ್ಲಿ ಏನು ಈಜಲು ಹೋಗಿರಬಹುದು ಅಂತೇಳಿ ಈಗ ಶಂಕಿಸಲಾಗಿದೆ. ಜೊತೆಗೆ ಅಲ್ಲಿರುವಂತಹ ಪೊಲೀಸರು ಹೆಲಿಕಾಪ್ಟರ್ ಮೂಲಕ ಡ್ರೋನ್ಗಳ ಮುಖಾಂತರವಾಗಿ ಈ ಸಾಕೇತ್ ಅವರನ್ನ ಪತ್ತೆ ಹಚ್ಚುವಂತಹ ಕೆಲಸ ಕೂಡ ಮಾಡ್ತಾ ಇದ್ದುದು. ಜೊತೆಗೆ ಭಾರತೀಯ ರಾಯಭಾರಿ ಕಚೇರಿ ಇರುವಂತಹ ಅಧಿಕಾರಿಗಳು ಸಾಕೇತ್ ಯಾವ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಅಲ್ಲಿಂದನೂ ಕೂಡ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ತಾವು ಹೇಳಿದಾಗೆ ಅಮೆರಿಕದಲ್ಲಿ ಇತ್ತೀಚೆಗೆ ಭಾರತೀಯರ ಮೇಲೆ ಆಗ್ತಿರುವಂತಹ ದೌರ್ಜನ್ಯಗಳಾಗಿರ್ಬೋದು, ಆಗ್ತಿರುವಂತಹ ನಾಪತ್ತೆ ಪ್ರಕರಣಗಳು ಕೂಡ ಸಾಕಷ್ಟು ಆತಂಕಕ್ಕೆ ಈಡು ಮಾಡಿರುವಂತದ್ದು. ಈಗ ಸಾಕೇತ್ ಶ್ರೀನಿವಾಸಯ್ಯ ಕೂಡ ನಾಪತ್ತೆ ಆಗಿರೋದು ದೊಡ್ಡ ಮಟ್ಟದಲ್ಲಿ ಆತಂಕ ಹುಟ್ಟು ಹಾಕುವಂತಹ ಕೆಲಸ ಆಗಿದೆ. ಹೀಗಾಗಿ ಅವರನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಕಳೆದ 2 ದಿನಗಳಿಂದ ಮಾಡಲಾಗ್ತಾ ಇದ್ದು, ಅವರನ್ನ ಶೀಘ್ರದಲ್ಲೇ ಪತ್ತೆ ಹಚ್ತೀವಿ ಅಂತ ಹೇಳಿ ಕ್ಯಾಲಿಫೋರ್ನಿಯಾದ ಪೊಲೀಸರು ಕೂಡ ಮಾಹಿತಿಯನ್ನು ಕೂಡ ರವಾನೆ ಮಾಡಿದ್ದಾರೆ. ಆದ್ರೆ ಕುಟುಂಬಸ್ಥರಲ್ಲಿ ಸರ್ವೇ ಸಾಮಾನ್ಯವಾಗಿ ಒಂದು ದೊಡ್ಡ ಮಟ್ಟದ ಆತಂಕ ಹುಟ್ಟುಕೊಂಡಿದೆ. ಮಗ ಕಾಣಿಸ್ತಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಉಂಟು. ಸದ್ಯಕ್ಕೆ ಅವರ ತಾಯಿ ಚಿಕ್ಕಮಗಳೂರಿನವರು ಮತ್ತೆ ತಂದೆ ತುಮಕೂರಿನವರು ಅಂತ ಹೇಳಿ ಕೂಡ ಮಾಹಿತಿ ಸಿಗ್ತಾ ಇದ್ದು, ಖಚಿತವಾಗಿ ಆತ ಕರ್ನಾಟಕದ ಯಾವ ಭಾಗದವರು ಅಂತ ಇದು ಕೂಡ ಮಾಹಿತಿ ಸಿಕ್ಕಿಲ್ಲ. ಸದ್ಯಕ್ಕೆ ಆತನನ್ನ ಪತ್ತೆ ಹಚ್ಚುವಂತಹ ಕೆಲಸ ಮಾಡಲಾಗ್ತದೆ. ಮಧುಕರ್, ಕೊನೆ ಬಾರಿ ಆತ ಪೇರೆಂಟ್ಸ್ ಜೊತೆಗೆ ಯಾವಾಗ ಮಾತಾಡಿದ್ದ ಅನ್ನೋ ಬಗ್ಗೆ ಏನಾದ್ರೂ ಮಾಹಿತಿಗಳು ಸಿಗ್ತಾ ಇದೆಯಾ ಮುತ್ತಪ್ಪ? ಓಕೆ, ಸಂಪರ್ಕ ಕಡಿತಗೊಂಡಿದೆ. ಉನ್ನತ ವ್ಯಾಸಂಗಕ್ಕೆ ಅಂತ ಹೇಳಿ ಕ್ಯಾಲಿಫೋರ್ನಿಯಾಕ್ಕೆ ತೆರಳಿದ್ದಂತಹ ವಿದ್ಯಾರ್ಥಿ ಈಗ ನಾಪತ್ತೆಯಾಗಿರೋದು. ಕಳೆದ 2 ದಿನಗಳಿಂದ ಆತ ನಾಪತ್ತೆಯಾಗಿದ್ದಾನೆ ಅನ್ನುವಂಥ ವಿಚಾರ. ಸೊ ಹೀಗಾಗಿ ಆತನ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ, ಆತನ ಪತ್ತೆಗಾಗಿ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಅಂತ ಹೇಳಿ ಈಗ ರಾಯಭಾರಿ ಕಚೇರಿ ಟ್ವೀಟ್ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದೆ. ಉನ್ನತ ವ್ಯಾಸಂಗಕ್ಕೆ ಅಂತ ಹೇಳಿ ವಿದೇಶಕ್ಕೆ ತೆರಳಿದಂತಹ, ಅಮೆರಿಕಕ್ಕೆ ತೆರಳಿದಂತಹ ವಿದ್ಯಾರ್ಥಿ ಈತ. 24 ವರ್ಷದ ಸಾಕೇತ್ ಶ್ರೀನಿವಾಸಯ್ಯ ಕಳೆದ 2 ದಿನಗಳಿಂದ ನಾಪತ್ತೆಯಾಗಿದ್ದಾನೆ. ಯುಸಿ ಬರ್ಕ್ಲಿ ವಿಶ್ವವಿದ್ಯಾಲಯದಲ್ಲಿ ಉನ್ನತ ವ್ಯಾಸಂಗವನ್ನು ಈ ವಿದ್ಯಾರ್ಥಿ ಮಾಡ್ತಾ ಇದ್ದಾನೆ. ಆದ್ರೀಗ ಆತನ ನಾಪತ್ತೆ ಕುಟುಂಬಸ್ಥರಿಗೂ ಕೂಡ ಆತಂಕಕ್ಕೆ ಕಾರಣ ಆಗಿದೆ. ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ವಿದ್ಯಾಭ್ಯಾಸವನ್ನ ಈತ ಉನ್ನತ ವ್ಯಾಸಂಗವನ್ನ ಮಾಡ್ತಾ ಇದ್ದಂಥ ವಿದ್ಯಾರ್ಥಿ 24 ವರ್ಷದ ಸಾಕೇತ್ ಶ್ರೀನಿವಾಸಯ್ಯ ಯುಸಿ ಬರ್ಕ್ಲಿ ವಿಶ್ವವಿದ್ಯಾಲಯದಲ್ಲಿ ಉನ್ನತ ವ್ಯಾಸಂಗ ಮಾಡ್ತಾ ಇದ್ದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.